ಈಗ ನಾವು ಶಕ್ತಿ ಸಂಚಯ ಆಯ್ತಲ್ಲ, ಅದು ಹೇಗೆ ಮೇಲ್ಗಡೆ ಹರಿತದೆ, ಮೇಲ್ಗಡೆ ಹರಿಯುವಾಗ ಏನೇನು ಬದಲಾವಣೆಗಳನ್ನ ನಮ್ಮಲ್ಲಿ ಉಂಟು ಮಾಡ್ತದೆ ಅಂತ ವಿಷದವಾಗಿ ನೋಡೋಣ. ನಾವು 3 ದಿನದ ಮೌನ ಧ್ಯಾನ ಅನುಷ್ಠಾನಕ್ಕೆ ಕೂತಿದ್ದೇವೆ, ಸ್ಟಾರ್ಟ್ ಮಾಡಿದ್ದೇವೆ. ಶಕ್ತಿ ಸಂಚಯ ಆಗ್ತಾ ಇದೆ. ಆದ ಶಕ್ತಿ ಮೇಲ್ಗಡೆ ಹರಿತದೆ. ಅದು ಹೇಗೆ ಹರಿತದೆ ಅಂತ ನೋಡೋಣ. ನಮ್ಮ ಬೆನ್ನೆಲುಬಿನಲ್ಲಿ 3 ನಾಡಿಗಳಿವೆ: ಇಡ, ಪಿಂಗಳ ಮತ್ತು ಸುಷುಮ್ನ ನಾಡಿ. ಇಡ ನಾಡಿ ನಮ್ಮ ಎಡ ಹೊರಳೆಯ ಜೊತೆ ಕನೆಕ್ಟ್ ಆಗಿದೆ. ಪಿಂಗಳ ನಾಡಿ ನಮ್ಮ ಬಲ ಹೊರಳೆಯ ಜೊತೆ, ಮೂಗಿನ ಹೊರಳೆಯ ಜೊತೆ ಕನೆಕ್ಟ್ ಆಗಿದೆ. ಓಕೆ, ಇದು ಎರಡು ಬ್ಯಾಲೆನ್ಸ್ ಆದಾಗ ಶಕ್ತಿ ಕೇಂದ್ರದಲ್ಲಿರುವ ಸುಷುಮ್ನ ಚಾನೆಲ್ ಅಂದ್ರೆ ಸುಷುಮ್ನ ನಾಡಿಯ ಮುಖಾಂತರ ಮೇಲ್ಗಡೆ ಹರಿಲಿಕ್ಕೆ ಪ್ರಾರಂಭ ಆಗ್ತದೆ. ಸೊ ಯಾವಾಗ ಈ ಶಕ್ತಿ ಮೇಲ್ಗಡೆ ಹರಿಲಿಕ್ಕೆ ಪ್ರಾರಂಭ ಆಗ್ತದಲ್ಲ, ಆಗ ಅದು ಅದರ ದಾರಿಯಲ್ಲಿರುವ ಬೇರೆ ಬೇರೆ ಚಕ್ರಗಳಿವೆ, ಅದನ್ನ ನಾವು ಷಟ್ ಚಕ್ರಗಳು, ಸಪ್ತ ಚಕ್ರಗಳು ಅಂತ ಏನ್ ಕರಿತೀವಲ್ಲ, ಅವುಗಳನ್ನ ಅದು ಭೇದಿಸ್ತಾ ಹೋಗ್ತದೆ. ಭೇದಿಸ್ತಾ ಅಂದ್ರೆ ಇಂಗ್ಲಿಷ್ ನಲ್ಲಿ ನಾವು ಪೆನೆಟ್ರೇಷನ್ ಅಂತ ಹೇಳ್ಬಹುದು. ಪೆನೆಟ್ರೇಟ್ ಮಾಡಿ ಮೇಲ್ಗಡೆ ಹೋಗ್ತದೆ, ಅಥವಾ ಅರಳಿಸ್ತಾ ಹೋಗ್ತದೆ ಅಂತ ಕೂಡ ಹೇಳ್ಬಹುದು. ಯಾವ ಚಕ್ರ ಓಪನ್ ಆಗ್ತದಲ್ಲ, ಭೇದಿಸಲ್ಪಡ್ತದಲ್ಲ, ಆಗ ಆ ಚಕ್ರ ತನ್ನ ಸಂಪೂರ್ಣ ಅರಳುವಿಕೆಯ ಸ್ಥಿತಿಯಲ್ಲಿ ಅಂದ್ರೆ ತನ್ನ ಅಂತಿಮ ವಿಕಾಸದ ಸ್ಥಿತಿಯಲ್ಲಿ ಇರ್ತದೆ, ಮತ್ತು ಆ ಚಕ್ರದಲ್ಲಿರುವ ಕ್ವಾಲಿಟೀಸ್ ಆ ವ್ಯಕ್ತಿಯಲ್ಲಿ ತೋರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿ 3 ದಿನದ ಅನುಷ್ಠಾನದ ಮುಂಚೆ ಸೋಮಾರಿತನದಲ್ಲಿ ಇದ್ದಾನೆ ಅಂತ ತಿಳ್ಕೊಳ್ಳಿ. ಯಾವಾಗ ಅವನ ಮಣಿಪುರ ಚಕ್ರ ಆಕ್ಟಿವೇಟ್ ಆಗ್ತದಲ್ಲ, ಅದಾದ ಕೂಡಲೇ ಆ ವ್ಯಕ್ತಿಯ ಸೋಮಾರಿತನ ಹೋಗ್ಬಿಟ್ಟು ಅವ ಆಕ್ಟಿವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾನೆ. ಇದೇ ರೀತಿ ಕುಂಡಲಿನಿ ಶಕ್ತಿ ಇದೆಯಲ್ಲ, ಅದು ಸುಷುಮ್ನದ ಮುಖಾಂತರ ಮೇಲಕ್ಕೆ ಹರಿದು ಬೇರೆ ಬೇರೆ ಚಕ್ರಗಳನ್ನು ಓಪನ್ ಮಾಡ್ತಾ ಹೋಗಿ ಕೊನೆಗೆ ಸಹಸ್ರಾರ ಚಕ್ರ ಬರ್ತದೆ. ಅಲ್ಲಿ ಆ ವ್ಯಕ್ತಿ ಆಧ್ಯಾತ್ಮಿಕತೆಯ ಅತ್ಯುನ್ನತ ಶಿಖರಕ್ಕೆ ಮುಟ್ತಾನೆ. ಮತ್ತೆ ಶಕ್ತಿ ಅಲ್ಲಿ ಇರುವುದಿಲ್ಲ, ಇನ್ನು ಅವನ ನೆತ್ತಿಯ ಮುಖಾಂತರ ಕಾಸ್ಮೋಸಿಗೆ ಅಂದ್ರೆ ವಿಶ್ವ ಬ್ರಹ್ಮಾಂಡಕ್ಕೆ ಹರಿಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಆಗ ಅವ ವಿಶ್ವದ ಜೊತೆ ಒಂದು ಕನೆಕ್ಷನ್ ಅನ್ನ ಹೊಂದ್ಬಿಡ್ತಾನೆ, ವಿಶ್ವಶಕ್ತಿಯ ಜೊತೆ ಸಂಪರ್ಕವನ್ನ ಹೊಂದುತ್ತಾನೆ. ಇದು ಆಧ್ಯಾತ್ಮಿಕತೆಯ ಉನ್ನತ ಒಂದು ಲಕ್ಷಣ ಅಥವಾ ಗುರಿ ಅಂತ ಹೇಳ್ಬಹುದು. ಇಷ್ಟು ಮಾತ್ರ ಅಲ್ಲ, ಈ 3 ದಿನದ ಮೌನದ ಅನುಷ್ಠಾನಕ್ಕೆ ಇನ್ನೂ ಬಹಳಷ್ಟು ಪ್ರಯೋಜನಗಳಿವೆ. ಅದನ್ನ ನಾವು ನಮ್ಮ ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮಸ್ತೆ.